ಅಂದರೆ ಯಾವುದೇ ಕೆಲಸ ಮಾಡುವಾಗ ಅದಕ್ಕೇನು ದ್ವೇಷ ಇದ್ದಿಲ್ಲ, ಭಾಳ ಪ್ರೇಮ ಇತ್ತು. ನಾವು ಹಂಗೆ ಮಾಡ್ತೀವಿ. ಭಕ್ತಿ ಭಾಳ ಅದ ನಮ್ಮ ದೇವ್ರ ಮೇಲೆ, ಭಾಳ ಭಕ್ತಿ ಅದು. ಪುರುಷ ಸೇವೆ ಮಾಡ್ತಾರೆ, ಏನೆಲ್ಲ ಸೇವೆಪ್ಪ, ಏನು ಕೇಳ್ತೀರಿ ನೀವು? ಚಪ್ಪಲಿ ಬಿಟ್ಟು ಬಿಡ್ತಾರೆ ಅನ್ನೋದು. ನೀವು ವಿಚಾರ ಮಾಡಿರಿ, ಅಂದ್ರೆ ಚಪ್ಪಲಿ ಬಿಡೋ ಸೇವೆ ಮಾಡಬೇಡ, ದೇವ್ರಿಗೆ ಏನು ನಾವು ನಡೆಯಲ್ಲ. ನಮ್ಮ ಚಪ್ಪಲಿ ಹಾಕ್ಕೊಂಡು ಅವನಿಗೆ ನಡಿಬೇಕಾಗಿದೆ. ಚಪ್ಪಲಿ ಬಿಟ್ಟು ನಡೆದ್ರೆ ಸರ್ವಜ್ಞ ಭಾಳ ಚಂದ ಬೇಕಂತ. ಯಾಕೆಂದರೆ ನಮಗೆ ಎಲ್ಲ ರೋಗಗಳು ಪ್ರವೇಶ ಮಾಡೋದು ಪಾದದಿಂದ. ಎಲ್ಲೆಲ್ಲೋ ಏನೇನೋ ಹೊಲಸಿರ್ತದೆ, ಅವು ಇಷ್ಟು ಸಣ್ಣ ಸಣ್ಣ ಕ್ರಿಮಿಗಳಿರ್ತವೆ. ಬರೀ ಪಾದದಿಂದ ನಡೆದ್ರಿ ಅಂತ ಕೇಳಿದ್ರೆ ಅವು ನಿಮಗೆ ಅಂಟ್ಕೊಂಡು ಬಿಡ್ತಾವೆ. ಅದಕ್ಕಾಗಿ ಪಾದ ರಕ್ಷೆಗಳನ್ನು ಬಿಟ್ಟು ನಡೀತಕ್ಕಂಥದ್ದು. ದೇವ್ರಿಗೆ ಚಪ್ಪಲಿ ಬಿಟ್ಟೆ, ಉಪ್ಪು ಬಿಟ್ಟೆ, ತುಪ್ಪ ಬಿಟ್ಟೆ, ಬಾಳೆಹಣ್ಣು ಬಿಟ್ಟೆ, ಅಕ್ಕಿ ಬಿಟ್ಟೆ, ಗೋಧಿ ಬಿಟ್ಟೆ. ಅರೆ ಡಾಕ್ಟ್ರ್ ಬ್ಯಾಡ ಅಂದ್ರೆ ನಿಮ್ಗೆ ಆಗಲ್ಲ ಅಂದ್ರೆ ಬಿಟ್ಬಿಡ್ರಿ, ಆ ಮಾತು ಬೇರೆ. ಅದು ದೇವ್ರ ಹೆಸರು ಮೇಲೆ ಅದಕ್ಕೆ ಅದಕ್ಕೇನು ಹೇಳ್ತಾರಲ್ಲ ನಮ್ಮ ಪ್ರಭುಗಳು, ಅನ್ಯಾಯವು ಹೊತ್ತೆ ಎಲ್ಲ ಈಶ್ವರ ತಾವು ಮಾಡ್ತಾರ, ನಿನ್ನ ಮೇಲೆ ಹಾಕ್ತಾರೆ ತಾವುಗಳು. ಅದಕ್ಕೆ ಉಪ್ಪು ಬಿಟ್ಟವರುಂಟು, ತುಪ್ಪ ಬಿಟ್ಟವರುಂಟು. ದೇವಾ ನಿನ್ನ ಹೆಸರಿನಲ್ಲಿ ತಪ್ಪು ಬಿಟ್ಟವರು ತೋರ ಅಂತ ಹೇಳ್ತಾರೆ. ತಪ್ಪು ಆಚರಣೆ ಮಾಡೋದು ಬಿಟ್ಬಿಡ್ರಿ. ಉಪ್ಪು ತುಪ್ಪ ಏನು ಬೇಕಾಗಿಲ್ಲ ಅವನಿಗೆ. ಅದಕ್ಕಾಗಿ ಹೀಗೆ ತಪ್ಪು ಆಚರಣೆ, ವಿಚಾರ ಇಲ್ಲದ ಆಚರಣೆಗಳದವನು ಇವು. ಅದು ಬಿಟ್ಟೆ ಇದು ಬಿಟ್ಟೆ ಅನ್ನೋದು ಬಿಡ್ರಿ. ಮೊದಲು ನಮ್ಮೊಳಗಿನ ಅಜ್ಞಾನ ಬಿಟ್ಟು ಬಿಡ್ರಿ, ಮೂಢನಂಬಿಕೆ ಬಿಟ್ಟು ಬಿಡ್ರಿ. ಶರಣರ ವಿಚಾರಗಳ ಬೆಳಕಿನಲ್ಲಿ ನಡೆಯುವ ಮನಸ್ಸು ನಾವು ಮಾಡಬೇಕೇ ಹೊರತಾಗಿ ಅಂತಿಂಥ ಆಚರಣೆಗಳನ್ನು ಮಾಡಬಾರ್ದು. ನಾವು ಈ ವಿಪರೀತವಾಗಿರ್ತಕ್ಕಂಥ ಆಚರಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ತಾಯಂದಿರು ಆ ಆಚಾರಗಳಿಂದ ವಿಮುಖರಾಗಬೇಕು, ವಿಚಾರಕ್ಕೆ ಮುಖ ಮಾಡಬೇಕು. ವಿಚಾರಗಳಿಂದ ಸಹಾಯಗಳಿಲ್ಲ ಅಂತ ಹೇಳ್ತಾರೆ. ಒಳ್ಳೆಯ ವಿಚಾರಗಳಿಗಿಂತ ಸಹಾಯ ಮಾಡೋರು ಈ ಜಗತ್ತಿನಾಗ ಯಾರೂ ಇಲ್ಲ ನಮಗೆ. ಅಂತಹ ವಿಚಾರಗಳಂತರಾಗಿ ನಾವು ಬದುಕಬೇಕು. ವೈಚಾರಿಕತೆಯನ್ನು ಮೈಗೂಡಿಸ್ಕೊಳ್ಬೇಕು ಯಾವಾಗಲೂ. ಅದಕ್ಕೆ ಆಚಾರ ಮಾಡುವ ಮುನ್ನ ವಿಚಾರ ಮಾಡು. ಇಲ್ಲದಿದ್ರೆ ಏನಾಗ್ತದೆ? ಕೋತಿ ಮುಕ್ತಿ ಆಗಬೇಕು. ಕೋತಿ ರಾಜನ ಮೂಕಡ್ದಾಗ್ತಲ್ಲ, ಹಂಗೆ ನಮ್ಮದು ವಿಪರೀತವಾದ ಭಕ್ತಿಯಾಗಿ ವಿಪರೀತ ಶೀತ ಜ್ವರ ಬಂದಿರ್ತಾವೆ. ಇಲ್ಲ ಜೇವರ್ಗಿಡ ಒಬ್ರಿಗೆ ಆಗಿತ್ತು ನೋಡ್ರಿ, ವಿಷಮ ಶೀತ ಜ್ವರ ಬಂದದ, 108 ಗುಂಡ ಮುಣಗ್ಬೇಕಂತ ಅವ್ರು ಹೆಂಡ್ತಿ ಗೊತ್ತಾಗ. 108 ಗುಂಡ ಮುಳುಗಿ ಬರೋದ್ರ ಪಾಪ ಗೊಟ್ಟಿಗೆ ಅಂದರು. ಅಲ್ಲಿದ್ದು ಗೌಡ್ರು ಚನ್ನಪ್ಪ ಪಾಟೀಲ್ ಅಂತಿದ್ರು. ನನಗೆ ಯಾರ ಗೊತ್ತಿದ್ದಿರಬೇಕು, ಬೇರೆ ಸದಸ್ಯರಿದ್ದರು. ನನಗೆ ಭಾಳ ತ್ರಾಸ ಅನ್ನಿಸ್ತವ್ರು, ಭಾಳ ಆತ್ಮೀಯರಿದ್ದರು ನನಗೆ. ಅದಕ್ಕೆ ಇಂತಹ ಅನಾಹುತಕಾರಿಯಾಗಿರ್ತಕ್ಕಂಥ ಆಚರಣೆಗಳನ್ನು ಮಾಡಬಾರ್ದು. ಆಚಾರ ಮಾಡುವ ಮುನ್ನ ನೆನಪಿಟ್ಕೊಡ್ರಿ, ಏನು ಮಾಡಬೇಕು ಅಂದ್ರೆ ಬಾಯಲ್ಲಿ ನಾವು ವಿಚಾರ ಮಾಡಬೇಕು. ಮಾಡಬೇಕಾ ಮಾಡಬಾರ್ದ, ಮಾಡಿದ್ರೆ ಏನು ಲಾಭದ, ಮಾಡೋದಿದ್ರಲ್ಲಿ ಏನು ಲಾಭದ, ಯಾಕೆ ಮಾಡಬೇಕು ಅನ್ನೋದು ಮೊದಲು ಕೇಳಿ. ಯಾಕೆ ಮಾಡಬೇಕು, ಇದು ಯಾಕೆ? ಮತ್ತು ನಿಮ್ಮ ಮಕ್ಕಳು ನಿಮಗೆ ಕೇಳ್ತಾರೆ, ಇದು ಯಾಕೆ ಮಾಡಬೇಕು ಮಮ್ಮಿ ಅಂತ. ಹಿಂದಿನದು ಮಾಡ್ಕೋತ ಬಂದಾಗ ನಾವು ಮಾಡ್ಕೋತೀವಿ. ಕಾಶಿಗೆ ಸ್ನಾನಕ್ಕೆ ಹೋದ ಮನುಷ್ಯ ಅಲ್ಲಿ ಹೋಗಿ ನೋಡ್ತಾನೆ, ತಂಬಿಗೆ ಎಲ್ಲಿಡ್ಲಂತ ವಿಚಾರ ಮಾಡಿ, ದೊಡ್ಡ ತಂಬಿ ತೊಗೊಂಡು ಹೋಗ್ತಿದ್ರು ಅವಾಗೆಲ್ಲ. ತಾಮ್ರ ತಂಬಿ ಎಲ್ಲಿಡ್ಲಂತ ವಿಚಾರ ಮಾಡ್ದೆ, ಬರೋದ್ರಾಗ ಯಾರು ಕತ್ಕೊಂಡು ಹೋಗ್ಯಾರು, ನದಿಯಾಗ ಹೋದ್ರೆ ಅಲ್ಲಿ ವಾರ್ದು ಹೋಗಿತ್ತು ಅಂತ ದೊಡ್ಡ ಉಸುಕಿನೊಳಗೆ ಹಿಂಗೆ ತೆಗೆದು ಅದರೊಳಗೆ ಇಟ್ಟು ಗುರುತು ಸಿಗಲಿ ಅಂತ ದೊಡ್ಡ ದಂಡಿಗೆ ಎಲ್ಲಿ ಸಿಗ್ತಂತ ಎತ್ತರ ಮಾಡೋದು, ಕೆಲಸ ಮಾಡೋದು. ಆಮೇಲೆ ಸ್ನಾನ ಮಾಡಿ ಬಂದು ನೋಡ್ತಾನ, ಅದ್ರ ಸುತ್ತಮುತ್ತ ಒಂದು 100 ಇದ್ದು ಅಂತ ಬಂದರೆಲ್ಲ ಅನ್ಕೊಂಡ್ರು. ಅವನಿಗೆ ನೋಡಿದ್ರು ಬಹುಶಃ ಇಲ್ಲ, ಹಂಗೆ ಇರಿದಿದ್ರು, ತಮ್ಮಿಗೆ ಇರಿದಿದ್ರು, ಕರ್ವಿ ಮಾಡ್ಕೊಂಡು ತಂದು ಅದ್ರ ಗೂಡಿ ಎತ್ತರ ಮಾಡಿಟ್ರು. ಅವನ ತಮ್ಗಿನೇ ಸಿಗಲಿಲ್ಲ ಕೊನೆಗೆ ಅನ್ಕೊಂಡು. ಹೀಗೆ ಅವ್ರು ಮಾಡ್ತಾರಂತ ನಾವು ಮಾಡ್ತಾರಂತ ಅವರು ಆಚರಣೆಗಳೆಂದು ಕೂಡ ಮಾಡಬಾರ್ದು. ಅದಕ್ಕೇನೆ ನಮ್ಮ ಚೆನ್ನ ಬಸವಣ್ಣನವರು ಭಾಳ ಚೆಂದಾಗಿ ಹೇಳ್ತಾರೆ, ಆಚಾರದಲ್ಲಿ ವಿಚಾರ್ಯಾವು, ಆಚಾರದಲ್ಲಿ ವಿಚಾರಿ ಕೂಡಲ ಚೆನ್ನ ಸಂಘ ನಿಮ್ಮ ಶರಣ. ಗುರು ಹೇಳಿದ ಸರಿಯಾದ ದಾರಿಯನ್ನು ಹಿಡಿದು ಹೋಗ್ತಾನೆ ಶರಣ. ಆಚಾರವೇ ಪ್ರಾಣ, ಪ್ರಾಣವೇ ಆಚಾರ. ಅಂಗದಲ್ಲಿ ಆಚಾರ ಅಳವಡಿಸಿಕೊಂಡ್ರು, ಆಚಾರವೇ ಪ್ರಾಣವಾದರು. ಆಚಾರದಲ್ಲಿ ಪ್ರಾಣ ಅಳವಡಿಸಿಕೊಂಡ್ರು, ಅರ್ಥಾತ್ ಪ್ರಾಣ ಹೋದರೂ ಆಚಾರ ಬಿಡಬಾರ್ದು. ವಿಚಾರ ಮಾಡಿ ಆಚಾರ ಹಿಡಿಬೇಕು, ಆಮೇಲೆ ಅದು ಪ್ರಾಣಪ್ರಿಯವಾಗಿ ಆಚರಣೆ ಮಾಡಬೇಕು. ಪ್ರಾಣ ಹೋದ್ರೂ ಹೋಗಲಿ, ಆದರೆ ನಾವು ಹಿಡಿದ ಆಚಾರವನ್ನು ಬಿಡಬಾರ್ದು. ಅದಕ್ಕೆ ನಿಜಗುಣ ಶ್ರೀಗಳು ಭಾಳ ಚೆನ್ನಾಗಿ ಹೇಳ್ತಾರೆ, ಬೇಡುವೆನ ಭವ ನಿಮ್ಮನ ಭವದಳು ಮಾಡೆನ ಒಲಿದು ಸುಗುಣ ಸಂತತಿಯೇ ನಿಂತು ಹಿಡಿದ ನೇಮವನ್ನು ಎಡಬಿಡದೆ ನಡೆಸುವ ಅತಿ ಛಲವನ್ನು. ಹಿಡಿದ ನೇಮ, ಒಂದು ಸಲ ನೇಮ ಹಿಡಿದೀವಂದರೆ ಮತ್ತು ನೇಮ ಹಿಡಿಯಾಗ ಎಂತೆಂಥರ ನೇಮ ಹಿಡಿಬೇಡ್ರೆ, ನಾನು ಭಾಳ ಜಾಗರೂಕ ಇದ್ದೀನಿ ಆ ವಿಷಯಗಳು. ಎಂಥದರ ನೇಮ ಹಿಡ್ಕೊಂಡ್ರು ಇದು ಬಿಡೇ ಬೇಡ ಅಂದರೆ ಪ್ರಾಣ ಹೋದ್ರು ಅಂತ ಅನಾಹುತ ಮಾಡಿರೋದು. ಮೊದಲು ವಿಚಾರ ಮಾಡಿ, ಎಂಥ ನಿಯಮ ಹಿಡಿಬೇಕು ನಾನು ಅನ್ನೋದು ವಿಚಾರ ಮಾಡಿ. ನಮ್ಮ ಶರಣರು ಭಾಳ ಚಂದ ನಿಯಮ ಹೇಳ್ತಾರೆ. ಗುರು ಬಸವಣ್ಣವ್ರು ಹೇಳ್ತಾರೆ, ಇದ್ದುದಕ್ಕೆ ವಂಚನೆಯ ಮಾಡದಿಪ್ಪುದೇ ನಿಯಮ. ನಮ್ಮಲ್ಲಿ ಏನಾರ ಅದ ಅಂದರೆ ಯಾರ ಕೇಳಿದ್ರು ಇಲ್ಲ ಅಂತ ಅನ್ನಲ್ಲ ನಾನು ಅಂತ ನೇಮ ಹಿಡಿದು. ನನಗೆ ದೇವ್ರು ಕೊಡೋ ಸಾಮರ್ಥ್ಯ ಕೊಟ್ಟಾನಂದ್ರೆ ನನ್ನ ಬಾಯಿಂದ ಅದು ಇಲ್ಲ ಅಂತ ಬರಂಗಿಲ್ಲ. ಇದ್ದುದಕ್ಕೆ ವಂಚನೆಯ ಮಾಡದಿಪ್ಪುದೇ ನೇಮ.
ಇಲ್ಲದಕ್ಕೆ ಕಡನ ಮಾಡದಿಪ್ಪುದೇ ನೇಮ. ನಮ್ಮಲ್ಲ ಇಲ್ಲ ಅಂದ್ರೆ ಸಾಲ ಮಾಡಕ್ಕೆ ಹೋಗಬೇಡ. ಸಾಲ ಶೂಲ ಅಂತಾರಲ್ಲ, ಸಾಲ ಅದ್ರ ಜೊತೆಗೆ ಶೂಲ ಅಂದಾರ. ಸಾಲ ಶೂಲ ಅಂತ ತಿಳ್ಕೊಂಡು ಭಾಳ ಮಾಡಿ ಹೆಂಗಾರ ಮಾಡಬೇಕು, ಹರಕೆ ಮಾಡೋದ ಅಂತ ಮಾಡಿದೆ, ಅದು ಮಾಡಿದೆ, ಆಡಂಬರಕ್ಕೆ ಮಾಡಿದೆ, ಇಲ್ಲದಕ್ಕೆ ಕಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಏನದನೋ ಅದರೊಳಗೆ ಸಂತೃಪ್ತಿಯಲ್ಲಿ ಇರ್ರಿ. ಇದ್ದಿದ್ದಕ್ಕೆ ಮತ್ತೆ ಇಲ್ಲ ಅನ್ಬೇಡ. ನಿಮ್ಮಲ್ಲಿ ಏನದ ಅದಕ್ಕೆ ಇಲ್ಲ ಅನ್ಬೇಡ್ರಿ. ಇದ್ದುದಕ್ಕೆ ವಂಚನೆ ಮಾಡಬೇಡ್ರಿ, ಇಲ್ಲದಕ್ಕೆ ಕಡ ಮಾಡಕ್ಕೆ ಹೋಗ್ಬೇಡ್ರಿ. ಹಂಗಂತ ತಿಳಿದು ಮೋಸ ಮಾಡಬೇಡ್ರಿ. ನಮ್ಮಲ್ಲಿ ಇಲ್ಲೇ ಅಲ್ಲ ಅನ್ಬೇಡ್ರಿ. ಏನದ ಅದನ್ನು ನಿರ್ವಂಚನೆಯಿಂದ ನೀಡ್ರಿ ಅಂತ ಹೇಳ್ತಾರೆ. ಇದು ನೇಮ ಮಾಡ್ಕೊಳ್ಬೇಕು. ನೀವು ಭಕ್ತನೊಬ್ಬ ನೇಮ ಮಾಡ್ಕೊಂಡಿದೆ. 40 ವಾರದ ಶರಣರು ಹೊಂಟಿದ್ದು. 40 ವಾರದ ಶರಣರು ಬರುವಾಗ ಆ ಭಕ್ತನ ಮನೆಗೆ ಹಸಿವಾಗ್ಯದಂತ ಲಿಂಗಾರ್ಚನೆ ಮಾಡ್ಬೇಕಂತ ಮನೆಗೆ ಹೋದ್ರು. ಮನೆಗೆ ಹೋಗೋದ್ರೆ ಗುಡಿಸಲದು. ಆ ಗುಡಿಸಲನ್ನ ಏನೇನೂ ಇಲ್ಲ, ಬರೀ ಒಂದು ಅರ್ಧ ಸೀರೆ ಒಗೆದು ಅರ್ಧ ಸೀರೆ ಒಣಗಾಕಿ ಕುಟ್ಕೊಳ್ಳೋಂಥ ಪರಿಸ್ಥಿತಿ. ಮಳೆ ಬಂದದ, ಕೂಲಿ ಸಿಕ್ಕಿಲ್ಲ. ಅಂಥ ಸಮಯದಲ್ಲಿ ಗಂಡ ಹೇಳ್ದ, 40 ವಾರದ ಶರಣರು ಬಂದಾರ, ಏನಾರ ಮಾಡು ಏನು ನೋಡ್ತಾಳೆ ಆ ಕರ್ವನ ಗಡಿಗೆದೊಳಗೆ, ಅಡಕಲ್ ಗಡಿ ಅಂತಾರೆ ನೀವು, ಅದರೊಳಗೆ ಕೈ ಹಾಕಿದ್ರೆ ಒಣ ಮೆಣಸಿನ್ಕಾಯಿ ಸಿಕ್ಕು. ಒಣ ಮೆಣಸಿನ್ಕಾಯಿ ತೊಗೊಂಡು ನೀರು ಹಾಕಿ ಕಾಡೆ ಮಾಡಿದ್ರು. ಹಾಕ್ಲಿಕ್ಕೆ ಬೆಲ್ಲನಿಲ್ಲ, ಸಕ್ಕರೆನಿಲ್ಲ. ಕಾಡೆ ಮಾಡಿ ಶರಣರು ಕೊಡ್ತಾಳ, ಕುಡೀರಂತ ಲಿಂಗ ಪೂಜೆ ಮಾಡ್ಕೊಂಡು ಕುಡಿದ್ರು. ಏನು ತಂಪು, ಅಮೃತ ಅನಿಸ್ತು. ಘಟ ಕುಡಿದು ತಾಯಿ ಏಕಕ್ಕೆ ಲಾಕ್ ಆಗಲಿ ಅಂದರು. ಏಕಕ್ಕೆ ಲಾಕ್ ಆಯಿತು, ಗುಡಿಸಲು ಹೋಯ್ತು, ಹಿಡ್ದಿದ್ದೆಲ್ಲ ಬಂಗಾರ ಆಯಿತು, ಇಷ್ಟು ಕೂಲಿ ಹೆಚ್ಚಾಯಿತು, ನೌಕರಿ ಆಯಿತು, ಅದು ಆಯ್ತು, ಏನೆಲ್ಲ ಆಯಿತು. ಒಂದು 4-5 ವರ್ಷದೊಳಗೆ ಆ ಗುಡಿಸಲು ಹೋಗಿ ಮಹಲ್ ಆಯ್ತಲ್ಲ. ಮತ್ತೆ ಅದೇ ದಾರಿಯಿಂದ ಸೊನ್ನಲಾಪುರದಿಂದ ಬರ್ತಾ ಇರ್ತಾರೆ ಶರಣರು. ನೋಡ್ತಾರೆ, ಅಲ್ಲಿ ಬಂದಾಗ ಅವ್ರ ದಂಪತಿಗಳ ನೆನಪಾಗ್ತದೆ, ಅಂತ ಚಂದ ಕಾಡೆ ಕೊಟ್ಟಿದ್ರು ಅಂತ ತಿಳ್ಕೊಂಡು ಮತ್ತೆ ಹೋಗೋಣ ಅವ್ರ ಮನೆಗಂತ ಬಂದರು. ಪೂಜಾ ಪ್ರಸಾದ ಮುಗಿಸ್ಕೊಂಡು ಹೋಗೋಣ ಅಂತ ಅವ್ರಿಗೆ ನೋಡಿ ಗಂಡ ಹೇಳ್ತೀವಿ ಭಾಳ ಖುಷಿ ಆಯ್ತು. ಖುಷಿ ಆದ ಕೂಡಲೇ ಗಂಡಂದ, ನೋಡು ಅವತ್ತು ಶರಣರು ಬಂದಿರು, ನಮ್ಮ ಮನೆಗೆ ಏನು ಇದ್ದಿಲ್ಲ ನಮಗೆ, ಇವತ್ತು ನಮಗೆ ಅವ್ರ ದಯದಿಂದ ಎಲ್ಲದ ಮಾಡು, ಪಂಚಪಕ್ವಾನ ಅಡುಗೆ ಮಾಡು, ಖೀರ್ ಮಾಡು, ಪಾಯಸ ಮಾಡು, ಭಜಾ ಹಾಕು, ಹೋಳಿಗೆ ಎಲ್ಲ ಮಾಡು ಅಂತ ಹೇಳಿ. ಅಕ್ಕಿ ಅಂದಳು, ಅದಕ್ಕೆ ಗಂಡಸರು ಬುದ್ಧಿ ಇಲ್ಲ ಅಂತ ನಮಗೆ. ಅಂದರೆ ಯಾಕಂದ್ರೆ ಹಂಗೆ ಅವತ್ತೇನು ಕೊಟ್ಟಿದ್ದೇವೆ ನಾವು ಅವ್ರಿಗೆ? ಮೆಣಸಿನ್ಕಾಯಿ ಕಾಡೆ. ಮತ್ತು ಅದು ಕೊಟ್ಟರೆ ಏನಾಗಿತ್ತು? ಗುಡಿಸಲು ಹೋಗಿ ಮಹಲ್ ಆಗಿತ್ತು, ಏಕಕ್ಕೆ ಲಾಕ್ ಆಗಿತ್ತು. ಮತ್ತು ಇವತ್ತೂ ಕೊಟ್ಟೆವು ಅಂದ್ರೆ 4 ಕೋಟಿ ಆಯಿತು. ಏನು ಕೊಟ್ರೆ? ಹುಡುಕ್ಯಾಡ್ದು ಮನೆಯಾಗ ಮೆಣಸಿನ್ಕಾಯಿ ಇಲ್ಲ, ಪಕ್ಕದ ಮನೆಗೆ ಹೋಗಿ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ತಂದು ಕಾಡೆ ಮಾಡಿ ಕೊಟ್ರೆ ಅವ್ರು ಹಿಂಗೆ ಬಾಯಿ ಹೆಚ್ಚಿ ಕುಡಿತಾರೆ, ಆಕಾಶಕ್ಕೆ ಭೂಮಿಗೆ ಬೆಂಕಿ ಎತ್ತಿದಂಗೆ ಆಗ್ಬಿಡ್ತದೆ.